ಸರ್ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಗದಗ್ನಲ್ಲಿ ಕಾರ್ಯಕಾರಿ ಸಮಿತಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದೆ. ಇದ್ರ ಕುರಿತು ತಾವು ಏನು ಹೇಳ್ತೀರಾ? ಆತ್ಮೀಯ ಬಂಧುಗಳೇ, ಕರ್ನಾಟಕದ ರಾಜ್ಯದ 30 ಜಿಲ್ಲೆಯಲ್ಲಿ ಈ ಸಂಘಟನೆಯನ್ನು ಪ್ರತಿ ರಾಜ್ಯ, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಮತ್ತು ಗ್ರಾಮಗಳಲ್ಲಿ ಈ ಸಂಘಟನೆಯನ್ನು ಹುಟ್ಟಾಕಬೇಕು ಅನ್ನುವಂಥ ಉದ್ದೇಶದಿಂದ ಇಟ್ಟುಕೊಂಡು ಇವತ್ತು ಕಾರ್ಯಕಾರಿಣಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಕರ್ಕೊಂಡು ಒಂದು ಸಭೆ ಮಾಡಿದ್ದೀವಿ. ಈ ಸಭೆಯ ಉದ್ದೇಶ ಇಷ್ಟೇ: ಕಟ್ಟಕಡೆಯಲ್ಲಿರುವಂಥ ಮಾದಿಗ ಸಮುದಾಯ, ಕಟ್ಟಕಡೆಯಿರುವಂಥ ಈ ಶೋಷಿತ ವರ್ಗ, ಇವ್ರಿಗೇನಾದರೂ ಒಂದು ಒಳ್ಳೆಯ ಒಂದು ನೆಲೆ ಕೊಡಬೇಕು, ಏನಾದರೂ ಒಂದು ಶೋಷಿತ ವರ್ಗದವರಿಗೆ ದಿಕ್ಕು ತೋರಿಸ್ಬೇಕನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡ್ತಾ ಕಳೆದ 11 ವರ್ಷದಿಂದ ಈ ಸಂಘಟನೆ ಹುಟ್ಟಾಕಿ ಪ್ರತಿ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ: ನಮ್ಮ ಶೋಷಿತ ವರ್ಗದಿಂದ ಬಂದಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ. IAS, KS ಇನ್ನಿತರ ಬೇರೆ ಬೇರೆ ತರಬೇತಿಗಳಾಗಿರ್ಬೋದು, ಹಾಸ್ಟೆಲ್ಗಳ ಕೊರತೆ ಇರ್ಬೋದು, ಇನ್ನಿತರ ಆರ್ಥಿಕ ತೊಂದರೆ ಇರ್ಬೋದು, ವಿದ್ಯಾಭ್ಯಾಸದ ಫೀ ಕಟ್ಟದ ತೊಂದರೆ ಇರ್ಬೋದು, ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಬಹಳಷ್ಟು ಇನ್ನೂ ಕೆಳಮಟ್ಟದಲ್ಲಿದೆ. ಅಂಥವನ್ನೆಲ್ಲ ಮುಖ್ಯವಾಹಿನಿ ತರಬೇಕನ್ನುವಂಥ ಒಂದು ಕಡೆ ಉದ್ದೇಶ ಇದ್ದರೆ, ಇನ್ನೊಂದು ಕಡೆ ಮಹಿಳಾ ನಮ್ಮ ಸಹೋದರಿಯರಿದ್ದಾರೆ, ಅವರು ಅನಿಷ್ಕ ಮಹಿಳೆಯರು ಪಾಪ ತಾವು ಸ್ವಂತ ಉದ್ಯೋಗ ಮಾಡಬೇಕು, ಸ್ವಾವಲಂಬಿಯಾಗಿ ಬದುಕಬೇಕಂತೇಳಿ ಏನು ಕನಸ್ಕೊಂಡಿದ್ದಾರೆ. ಆ ಮಹಿಳೆಯರಿಗೆ ಒಂದು ಒಳ್ಳೆಯ ಏನಾದರೂ ಒಂದು ಕೆಲಸ ಮಾಡಬೇಕಂತ ಗುರಿ ಇಟ್ಕೊಂಡು ಅವರನ್ನು ಕೂಡ ತಮ್ಮ ಗುರಿಗಳನ್ನು ಕಟ್ಟಿಕೊಳ್ಳಿಕ್ಕೆ ಅವ್ರಿಗೆ ಏನು ಸಹಾಯ ಸಹಕಾರ ಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಭಾಳಷ್ಟು ಗುರಿ ಇಟ್ಕೊಂಡ್ಬಿಟ್ಟು ಈ ಸಂಘಟನೆ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಈ ರಾಜ್ಯದಲ್ಲಿ ನಮ್ಮ ಸಮುದಾಯದ ಅನೇಕ ನಾಯಕರು ಬೇರೆ ಬೇರೆ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಂಘಟನೆಯ ಅದಕ್ಕೆ ಪರ್ಯಾಯ ನಾಯಕತ್ವ ಇಟ್ಕೊಂಡು ಪರ್ಯಾಯ ವಿಶೇಷತೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಇದು ರಾಜ್ಯಾದ್ಯಂತ ಭಾಳ ಉನ್ನತ ಮಟ್ಟದಲ್ಲಿ ಈ ಸಂಘಟನೆ ಕೆಲಸ ಮಾಡಿದ್ದಾರೆ. ಈಗಾಗಲೇ ಅನೇಕ ನಮ್ಮ ನಾಯಕರು ಭಾಳಷ್ಟು ಒಳ್ಳೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಸಹೋದರಿ ಪಟ್ರಮ್ಮನವ್ರನ್ನ ಇವತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಮಹಿಳೆಯರನ್ನ ಸಂಘಟನೆ ಮಾಡಲಿಕ್ಕೆ ಬಾಳವ ಅರ್ಜುನ್ ಆಗಿರ್ಬೋದು ಮತ್ತು ಶರಣಮ್ಮ ಆಗಿರ್ಬೋದು ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ನನ್ನ ಜೊತೆಗೂ ಕೂಡ ರಾಜ್ಯ ಸಮಿತಿಯ ಅನೇಕ ಅಜಿತ್ ಆಗಿರ್ಬೋದು, ಮಿಲಿಂದ್ ಆಗಿರ್ಬೋದು, ಇನ್ನು ಬಸವರಾಜ್ ಮಾರಡಿಗೆಯವರಾಗಿರ್ಬೋದು, ಇನ್ನೂ ಅನೇಕ ನಾಯಕರು, ಆಂಜಿ ಆಗಿರ್ಬೋದು, ನಾಗಪ್ಪ ಆಗಿರ್ಬೋದು, ಭಾಳಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಗುರಿ ಏನಿದೆ ಅಂತ ಹೇಳಿದ್ರೆ, ನಾಳೆ 25ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಆ ಸಮಾವೇಶ ಇಷ್ಟೇ: ನಮ್ಮ ನಡೆ ಮಾದಿಗರ ಕೇರಿಯ ಕಡೆ ಅನ್ನುವಂಥ ಒಂದು ನಡೆ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಕೇರಿಗಳಿಗೆ, ಅಂದರೆ 30 ಜಿಲ್ಲೆಯ ಪ್ರತಿ ತಾಲೂಕಾ ಕೇಂದ್ರದಲ್ಲಿ 9 ಹಳ್ಳಿ ಭೇಟಿ ಕೊಟ್ಟು 10ನೇ ಹಳ್ಳಿಗೆ ಗ್ರಾಮ ವಾಸ್ತವ್ಯ ಮಾಡಿ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಈ ಸಂಘಟನೆ ಮಾಡ್ತಾ ಇದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬರುವಂಥ 2028ರ ಚುನಾವಣೆಯಲ್ಲಿ ಮಾದಿಗರಿಗೆ ಹೆಚ್ಚಿನ ಅಗತ್ಯತೆ ಇದೆ. ಯಾಕಂದರೆ ಒಂದು ಸಮಯದಲ್ಲಿ 24 ಜನ ಇದ್ದಂಥ MLAಗಳು ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಮಾದಿಗರು ಕೇವಲ 5 ಜನ ಇದ್ದಾರೆ. ಕ್ರಾಂತಿಯು ರಸ್ತೆಯಲ್ಲಿ ಮತ್ತು ಸಭೆಗಳಲ್ಲಿ ಹುಟ್ಟಾಕಲ್ಲ, ಅದು ಮತಗಟ್ಟೆಯಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಮತಗಟ್ಟೆ ಬಗ್ಗೆ ತಾವೇನು ಹೇಳ್ತೀರಾ ಸರ್, ರಾಜ್ಯಾಧಿಕಾರದ ಬಗ್ಗೆ? ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು ನಮ್ಮ ಮಾದಿಗರನ್ನ ಮತ ಬ್ಯಾಂಕ್ ಆಗಿ ಸೆಳೆಯುವಂಥ ಕೆಲಸವನ್ನು ಮಾಡಿಬಿಟ್ಟಿದೆ. ನಾವು ಇನ್ನೂ ಕೂಡ ಯಾವುದೇ ಪಕ್ಷದಲ್ಲಿ ಇಲ್ಲ. ಇದು ಪಕ್ಷಾತೀತವಾದಂಥ ಸಂಘಟನೆ ಆಗಿದೆ. ಇದು ಯಾರೂ ಕೂಡ ಬಂದು ಕೆಲಸ ಮಾಡ್ಬೋದು. ಆದರೆ ನಾವು ಮತ ಬ್ಯಾಂಕ್ ವಿಚಾರದಲ್ಲಿ ಬಂದಾಗ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ ಆ ಒಂದು ವಿಚಾರವನ್ನು ಇಟ್ಟುಕೊಂಡೇ ನಾವು ರಾಜ್ಯದ ಮೂಲೆಯಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಆ ಜಾಗೃತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ಯಾವ ವ್ಯಕ್ತಿ ಬೇಕು, ಯಾವ ವ್ಯಕ್ತಿಯನ್ನು ಯಾವ ಸರ್ಕಾರ ತಂದರೆ ನಮ್ಮ ಮಾದಿಗರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಹೊಂಟಿದ್ದೀವಿ. ಈಗಾಗಲೇ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ, ಅಲ್ಲಿ ಅತಂತ್ರ ಸ್ಥಿತಿ ತಂದಿಟ್ಟಿದೆ. ಅದನ್ನು ಕೂಡ ಕ್ಲಾರಿಫೈ ಮಾಡಿ, ಕ್ಲಿಯರ್ ಮಾಡಿ ಸಂಪೂರ್ಣವನ್ನು ಒಳ ಮೀಸಲಾತಿಯನ್ನು ಕೊಡುವಂಥದ್ದನ್ನು ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಕೈಗೊಂಡಿದ್ದೇವೆ. ಈಗಾಗಲೇ ಅದನ್ನು ರಾಜ್ಯ ಸರ್ಕಾರ ಕೂಡ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟಿದೆ. ಹಾಗಾಗಿ ಈ ಓಟಿನ ಮುಖಾಂತರ ಮಹಿಳೆಯರನ್ನು ಇವತ್ತು ಓಟಿನ ಮುಖಾಂತರ ನಾವೇನು ಸೆಳೆಯಲಿಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳು, ನಾವು ಏನದು ಇದ್ದೇವೆ ಅನ್ನೋದನ್ನು ಮಹಿಳೆಯರ ಮುಖಾಂತರ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಪ್ರಜೆಗಳು ದೇಶವನ್ನು ಆಳುವಂಥ ಪ್ರಜೆಗಳಾಗಬೇಕಂತಿದ್ದಾರೆ. ಆದರೆ ದಲಿತ ಸಮಾಜದಲ್ಲಿ ಸಂಘಟನೆಗಳು ಕಟ್ತದೆ, ಇದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ತಾವು ಒಂದು ಅಂಬೇಡ್ಕರ್ ಧ್ವನಿಯಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಸಂಸ್ಥಾಪಕರು. ಆತ್ಮೀಯರೇ, ಬಾಬಾ ಸಾಹೇಬರು ಕಂಡಂಥ ಕನಸು ತುಂಬಾ ದೊಡ್ಡದಿದೆ. ಯಾಕಂದರೆ ಅವರು ಕಟ್ಟಿಕೊಂಡಂಥ ಕನಸು ಕೊನೆಗಳಿಗೆ ಇವತ್ತು ವೇದಿಕೆಯಲ್ಲಿ ಮಾತನಾಡ್ತಾ ವಿಷಯ ಬಂತು. ನಾನಕ್ ಚಂದ್ ಅವರ ಮುಂದೆ ಅವರು ತಮ್ಮ ದುಃಖವನ್ನು ತೋಡ್ಕೊಂಡು ಹೇಳಿದ್ದಾರೆ. ಯಾಕಂದರೆ ನಾನು ಈ ಸಮಾಜವನ್ನು ಎಲ್ಲೋ ಒಂದು ಸ್ಥಿತಿಗೆ ತಂದಿದ್ದೆ, ಬಲಾಢ್ಯರಾಗಿರುವಂಥ ನಮ್ಮ ಸಮುದಾಯದ ನಾಯಕರೇ ಈ ಸಮುದಾಯವನ್ನು ಮುಂದೆ ಒಯ್ತಾರೋ ಇಲ್ಲ ಅನ್ನುವಂಥ ದುಃಖದಿಂದ ಅವರು ತೆಗೆದುಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು
ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಹೊರತು ಸಮಾಜವನ್ನು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಒಂದು ಬೇರೆ ಉದ್ದೇಶಕ್ಕಾಗಿ ನಾವು ಬಲಿ ಕೊಡುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಪರ್ಯಾಯ ನಾಯಕತ್ವ, ಪರ್ಯಾಯ ಸಂಘಟನೆ, ಪರ್ಯಾಯವಾಗಿಯೇ ಈ ರಾಜ್ಯದಲ್ಲಿ ಈ ಸಂಘಟನೆ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬರ ಗುರಿಗಳಿದ್ದು, ಬಾಬಾ ಸಾಹೇಬರ ಕನಸುಗಳಿದ್ದು, ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಕಾದ್ರೋಳಿ ಬಣ ಅನ್ನುವಂಥ ಸಂಘಟನೆ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಇಚ್ಛೆ. ಬಿ ಕೃಷ್ಣಪ್ಪ ಅವರು ಹಿಂಬಾಲಕರು ತುಂಬ ಜನ ಇದ್ದರು, ಆದರೆ ಈಗಿನ ಸಂಘಟನೆಗಳಲ್ಲಿ ತಾವು ನಿಮ್ಮ ಹಿಂಬಾಲಕರು ಜಾಸ್ತಿ ಇದ್ದಾರೆ. ಇದ್ರ ಕುರಿತು ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಹೇಳ್ಬೇಕಂದ್ರೆ ಬಿ ಕೃಷ್ಣಪ್ಪನವರು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಹಣತೆಯನ್ನು ಹಚ್ಚಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ, ಹೋರಾಟದ ದೀಪವನ್ನು, ಈ ಕಿಚ್ಚನ್ನು ಪ್ರತಿಯೊಂದು ಮನೆಯಲ್ಲಿ ಹಚ್ಚುವಂಥ ಕೆಲಸವನ್ನು ಈ ಹಿಂದೆ ನಾಯಕರು ಅನೇಕರು ಮಾಡಿದರು. ಈಗ ಸ್ವಲ್ಪ ಎಲ್ಲೋ ಒಂದು ಕಡೆ ಅದು ಬಳಲಿದೆ. ಆ ಬಳಲಿರುವುದಕ್ಕೆ ಹೊಸ ಜೀವವನ್ನು ತುಂಬಿ, ಶಕ್ತಿಯನ್ನು ತುಂಬಿ ಈ ರಾಜ್ಯದಲ್ಲಿರುವಂಥ ಅನೇಕ ದಲಿತ ನಾಯಕರನ್ನು ವಿಶ್ವಾಸದಲ್ಲಿ ತಗೊಂಡು, ನಾವು ಕೂಡ ಎಲ್ಲ ಸಮುದಾಯವನ್ನು ವಿಶ್ವಾಸದಲ್ಲಿ ತಗೊಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕಟ್ಟಿರುವಂಥ ಸಂಘಟನೆಯನ್ನು ಮತ್ತೆ ಜೀವಂತವಾಗಿರ್ತೀವಿ ಅನ್ನುವಂಥ ಮಾತನ್ನು ನಮ್ಮ ಸಮಾಜದ ಜನತೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ, ಎಲ್ಲ ಸಮುದಾಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.